ನಿಮ್ಮ ಹುಷಾರಲ್ಲಿ ನೀವಿರಿ ನೋಡಿ. ಈ ಥರ ಎಲ್ಲ ಒನ್ ವೇಲೆಲ್ಲ ಬರ್ತಾರೆ ಕೆಲವೊಬ್ಬರು, ಅವ್ರಿಗೆ ಹುಷಾರಾಗಿರಬೇಕು ನೋಡಿ. ಈ ಥರ ಒನ್ ವೇಲೆಲ್ಲ ಕೆಲವೊಬ್ಬರು ಬಂದಾಗ ಆಪೋಸಿಟಲ್ಲಿ ಬರೋರು ಏನು ಮಾಡಬೇಕು? ಅಲ್ಲಿ ಕೇಳಿದ್ರೆ ನಮ್ಮ ಮುಂದೆಗಡೆ ಹೋಗ್ತಾ ಇರೋರದ್ದೇ ತಪ್ಪು ಅಂತ ಹೇಳ್ತಾರೆ. ಇಂಥ ಕಚಡ ನನ್ನ ಮಕ್ಕಳು ಇರೋದ್ರಿಂದ ಕೆಲವೊಬ್ಬರು ಒನ್ ವೇಲಿ ಹೋಗ್ತಾ ಇರುವಾಗ ನಾವು ಆಪೋಸಿಟಲ್ಲಿ ಬರ್ತಾ ಇರೋರು 40-60 ಸ್ಪೀಡಲ್ಲಿ ಇರ್ತಾರೆ ಲಿಮಿಟಲ್ಲಿ. ಇಂಥ ಕಚಡ ನನ್ನ ಮಕ್ಕಳು ಆಪೋಸಿಟಲ್ಲಿ ಬಂದು ಆಕ್ಸಿಡೆಂಟ್ ಆದಾಗ ಏನು ಮಾಡೋಕ್ಕಾಗುತ್ತೆ ಹೇಳಿ ನೋಡಿ. ಇಂಥ ಬ್ಯುಸಿ ಇರೋ ಟ್ರಾಫಿಕ್ ಏರಿಯಾದಲ್ಲಿ ಕೂಡ ಈ ಥರ ನೀಟಾಗಿ ಬರ್ತಾ ಇದ್ದಾನೆ ನೋಡಿ ಒನ್ ವೇಲಿ, ಕಿವಿಗೆ ಹೆಡ್ಫೋನ್ ಹಾಕ್ಕೊಂಡು ಆಟೋ ಡ್ರೈವರು. ಇಂಥವ್ರಿಗೆ ಏನು ಹೇಳಬೇಕು ನೀವೇನು ಕಮೆಂಟ್ ಮಾಡಿ. ಪೇಮೆಂಟ್ ಅಲ್ಲೇ ಮಾಡ್ತಾರಾ? ಓಕೆ, ಇದು ಒಂದೇ ಐಟಮ್ ಅಲ್ಲ? ಒಂದೇ ಐಟಮ್. ಓಕೆ, ಇದು ಒಂದೇ ಐಟಮ್ ಇವಾಗ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಪಾರ್ಟ್ ಟೈಮಲ್ಲಿ ಪೋರ್ಟರ್ನ ಆನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಾಂಡವಿ ಮೋಟರ್ಸ್ ಹತ್ರ ಒಂದು ಪಾರ್ಸಲ್ ಸಿಕ್ತು, ಯಶವಂತಪುರ. ಇದು ಡ್ರಾಪ್ ಇರೋದು ವಿಜಯನಗರ. ಕಸ್ಟಮರ್ ಹತ್ರ ಯಾವುದೇ ಪಾರ್ಸಲ್ ತೊಗೋಬೇಕಾದ್ರೂ ಕನ್ಫರ್ಮ್ ಮಾಡಿ ತೊಗೊಳ್ಳಿ. ಒಂದು ಆರ್ಡರು ಎರಡು ಬಾಕ್ಸು, ಒಂದು ಬಾಕ್ಸು ಅಂತ ತೊಗೊಳ್ಳಿ. ಯಾಕಂದರೆ ತುಂಬ ಇವಾಗ ಇಶ್ಯೂಗಳು ಆಗ್ತಾಯಿದೆ. ನೋಡಿದ್ದೀರಾ ಲಾಸ್ಟ್ ವೀಡಿಯೋದಲ್ಲೆಲ್ಲ ಅದ್ರ ಬಗ್ಗೆ ಮಾತಾಡೋಣ ಅಂತಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಏನಂತ ಹೇಳೋದಾದರೆ, ಲಾಸ್ಟ್ ಒಂದು ವೀಡಿಯೋ ಕೂಡ ವೈರಲ್ ಆಗಿತ್ತು. ಕಸ್ಟಮರು ಐಟಮ್ ಮಿಸ್ ಆಗಿದೆ ಅಂದ್ಬಿಟ್ಟು ರ್ಯಾಪಿಡೋ ಹುಡುಗನ ಜೊತೆ ಜಗಳ ಮಾಡ್ತಾ ಇರೋದು. ಕ್ಲಾರಿಟಿ ಆಗಿಲ್ಲ ವೀಡಿಯೋ. ಎಲ್ಲರೂ ಹೇಳ್ತಾ ಇರೋದು ಐಟಮ್ನ ಕದ್ದಿದ್ದಾನೆ ಅಂತ. ಅದಕ್ಕೇ ವಿಡಿಯೋ ಮಾಡ್ತಾಯಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ತುಂಬ ವೀಡಿಯೋಗಳು ನೋಡಿದ್ದೀರಾ, ನೋಡಿ ನಾನು ಬೇಕಾದ್ರೆ ಹಾಕ್ತೀನಿ. ಕಂಪ್ಲೇಂಟ್ ಕೊಡಿ ಮೇಡಮ್, ಕಂಪ್ಲೇಂಟ್ ಕೊಡಿ ಹೇಳ್ತೀನಿ. ಗಾಡಿ ಆಫ್ ಮಾಡಿ ಕಂಪ್ಲೇಂಟ್ ಕೊಡಿ ನೀವು. ಕಂಪ್ಲೇಂಟ್ ಮಾಡಿ ನೀವು. 100 ನಮ್ಗೆ ರೋಡ್ ಜಾಮ್ ಮಾಡಬೇಡಿ. ಈಗ ಪೀಕ್ ಅವರ್ ಈ ಕಡೆ ಬನ್ನಿ. ಬರ ತಾಯಿ ಬರ್ರಿ. ಫೋನ್ ಮಾಡಿ ಮೇಡಮ್, ಮಾಡಿ ಮೇಡಮ್. ಸೈಡ್ಗೆ ಏನಾಗ್ತಿಲ್ಲ, ಸೈಡ್ ಆಯ್ತಿರಲಿ. ರೋಡ್ ಜಾಮ್ ಬರ್ರಿ ಈ ಕಡೆ. ನೀವು ಹೋಗಿ, ನೀವು ಏನಿಲ್ಲ ಹೋಗಿ. ತುಂಬ ಕಡೆ ನೋಡಿದ್ದೀರಾ, ವೈರಲ್ ಆಗಿದೆ ವಿಡಿಯೋ. ಏನಂತ ಹೇಳೋದಾದರೆ, ಅವ್ರ ಬ್ಯಾಗಲ್ಲಿ ಏನೋ ಮಿಸ್ಸಿಂಗ್ ಆಗಿದೆ, ಕದ್ದಿದ್ದಾರೆ ಅಂತ ಥರ ಅಲ್ಲಿ ತೋರಿಸ್ತಾ ಇದ್ದಾರೆ. ಅವ್ನು ಕದ್ದಿದ್ದಾನೋ ಬಿಟ್ಟಿದ್ದಾನೋ ಅದು ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಗೊತ್ತಾಗುತ್ತೆ. ನಾವೇ ಏನು ಡಿಸೈಡ್ ಮಾಡೋಕ್ಕಾಗಲ್ಲ, ಕದ್ದಿದ್ದಾನೋ ಇಲ್ವೋ ಅಂತ ಹೇಳೋಕ್ಕೂ ಆಗಲ್ಲ. ಆದರೆ ಕೆಲವೊಂದು ಡೆಲಿವರಿ ಪಾರ್ಟ್ನರ್ಸ್ಗಳು, ಕೆಲವೊಂದು ರೈಡರ್ಸ್ಗಳು ಈ ಥರ ಮಾಡ್ತಾಯಿದ್ದಾರೆ ಅಂತ ತುಂಬ ಜನ ಕಂಪ್ಲೇಂಟು ಕೂಡ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದು ಅಲ್ಲಲ್ಲೇ ಇಶ್ಯೂಗಳು ಸಾಲ್ವ್ ಆಗ್ತಾಯಿದೆ. ಈ ಥರ ಐಟಮ್ಗಳು ಮಿಸ್ಸಿಂಗ್ ಆಗೋದು ಡೆಲಿವರಿ ಕೊಡೋಕ್ಕೆ ಹೋದಾಗ, ಅಥವಾ ಡೆಲಿವರಿ ಪಾರ್ಟ್ನರ್ಸ್ಗಳೇ ಕೆಲವೊಬ್ಬರು ಕದ್ಕೊಂಡು ಹೋಗೋದು, ಅದೆಲ್ಲ ಇಶ್ಯೂಗಳು ಒಬ್ಬರು ಮಾಡೋದ್ರಿಂದ ಎಲ್ಲರಿಗೂ ಕೂಡ ಈ ಪ್ರಾಬ್ಲಮ್ಮು ಎಲ್ಲ ಡೆಲಿವರಿ ಬಾಯ್ಸ್ಗೂ ಕೂಡ ಕೆಟ್ಟ ಹೆಸರು ಬರ್ತಾಯಿದೆ ಅಂತ ಹೇಳ್ಬೋದು. ಆದರೆ ಅವ್ರು ಮಾಡಿದಾರೋ ಬಿಟ್ಟಿದ್ದಾರೋ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಆ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಿಟಿಗೂ ಕೂಡ ಇಲ್ಲ, ಅವನೇ ಕದ್ದಿದ್ದಾನೆ ಅನ್ನೋ ಥರನೂ ಏನೂ ಇಲ್ಲ. ಅದನ್ನು ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ನು ಕದ್ದಿದ್ದಾನೋ ಇಲ್ವೋ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಅದೂ ಕೂಡ ಗೊತ್ತಿಲ್ಲ. ವಿಡಿಯೋದಲ್ಲಿ ಮಾತ್ರ ಕಟ್ ಮಾಡಿ ಹಾಕಿರೋದು ಮಾತ್ರ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಫುಲ್ ವಿಡಿಯೋನು ಕೂಡ ಹಾಕಿಲ್ಲ ಯಾರೋ, ಹಾಕಿರೋ ಪುಣ್ಯಾತ್ಮ. ಬೇಕು ಅಂತಲೇ ಇವಾಗ ಬೈಕ್ ಟ್ಯಾಕ್ಸಿದೇನು ಇಶ್ಯೂ ನಡೀತಾ ಇದೆ ಅದನ್ನು ಹೈಲೈಟ್ ಮಾಡೋಕ್ಕೋಸ್ಕರ ಬುದ್ಧಿವಂತ ಈ ಥರ ಮಾಡಿದ್ದಾನೆ. ಅದು ಬೈಕ್ ಟ್ಯಾಕ್ಸಿ ಎಲ್ಲ, ಅದು ರ್ಯಾಪಿಡೋದಲ್ಲಿ ಪಾರ್ಸಲ್ ಆರ್ಡ್ರು ಅಂತ ಆಪ್ಷನ್ ಬರುತ್ತೆ, ಅದರಲ್ಲೂ ಕೂಡ ಆ ಥರ ಆಪ್ಷನ್ ಆಗಿರೋದು. ಏನೋ ಕಸ್ಟಮರ್ ಬ್ಯಾಗಲ್ಲಿ ಏನೋ ಕದ್ದಿದ್ದಾರೆ ಅನ್ನೋದನ್ನ ವೀಡಿಯೋದಲ್ಲಿ ಹೇಳ್ತಾಯಿದ್ರು. ಕಸ್ಟಮರ್ ಕೂಡ ಬೈತಾಯಿದ್ರು, ಈ ಥರ ಮಾಡೋಕ್ಕೆ ನಾಚಿಕೆ ಆಗಲ್ವಾ ನಿನಗೆ, ನಿನ್ನಿಂದ ಎಲ್ಲ ಡೆಲಿವರಿ ಬಾಯ್ಸ್ಗೂ ಕೆಟ್ಟ ಹೆಸರು ಬರ್ತದೆ, ನೀನೊಬ್ಬನಿಂದ ಅಂತಲೂ ಕೂಡ ಹೇಳ್ತಿದ್ರು. ಈ ಥರ ಕೂಡ ಇಶ್ಯೂಗಳೆಲ್ಲ ಆಗ್ತಾಯಿದೆ. ಯಾರ್ಯಾರು ಡೆಲಿವರಿ ಬಾಯ್ಸ್ ಇದ್ದೀರಾ, ಯಾಕೆ ನೀವು ಮಾಡ್ತಾಯಿದ್ದೀರಾ, ನಿಯತ್ತಾಗಿ ಮಾಡ್ಕೊಂಡು ಹೋಗಿ. ಕೆಲವೊಬ್ಬರು ಹೇಳ್ತಾ ಇರೋದು, ನಿಮ್ಮಿಂದ ಎಲ್ಲರಿಗೂ ಕೂಡ ಬ್ಯಾಡ್ ಹೆಸರುಗಳು ಬರುತ್ತೆ. ಎಲ್ಲ ಡೆಲಿವರಿ ಬಾಯ್ಸ್ನು ಒಂದೇ ಥರ ನೋಡ್ತಾರೆ. ಇವಾಗಲೇ ಡೆಲಿವರಿ ಬಾಯ್ಸ್ ಅಂದರೆ ರೆಸ್ಪೆಕ್ಟ್ಗಳಿಲ್ಲ, ಕಮ್ಮಿ ಆಗ್ತಾಯಿದೆ, ಈ ಥರ ಎಲ್ಲ ಇಶ್ಯೂ ಆಗ್ತಾಯಿದೆ.
ಮತ್ತು ನಾನು ಒಂದು ವಿಡಿಯೋ ಕೂಡ ಹಾಕ್ತೀನಿ ನೋಡಿ. ಲಾಸ್ಟ್ ಟೈಮು ಕೂಡ ಒಂದು ಕಸ್ಟಮರು ನನ್ನ ಹತ್ರ ಮಾತಾಡಿದ್ದು, ಇನ್ಸ್ಟಾಗ್ರಾಮಲ್ಲೂ ಕೂಡ ವೈರಲ್ ಆಗಿತ್ತು ಅದು ವಿಡಿಯೋ. ಯಾವುದು ವೈರ್ ಕಾಯಿಲ್ನ ಅಲ್ಲಿ 3 ಕಾಯಿಲ್ ಕೊಟ್ಟಿದ್ದು, 1 ಕಾಯಿಲ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಪೋರ್ಟರ್ಗೆ ಕಂಪ್ಲೇಂಟ್ ಮಾಡಿದ್ದೆ, ಪೋರ್ಟರ್ ಅವರು ಏನು ರೆಸ್ಪಾನ್ಸ್ ಮಾಡಿಲ್ಲ ಅಂತಲೂ ಕೂಡ ಹಾಕಿದರು. ಈ ಥರ ಡೆಲಿವರಿ ಬಾಯ್ಸ್ಗಳು ಕತ್ಕೊಂಡು ಹೋಗೋದ್ರಿಂದ ಕಸ್ಟಮರು ನಮ್ಮನ್ನ ಕಳ್ಳರು ಥರ ನೋಡ್ತಾರೆ. ಕೆಲವೊಬ್ಬರು ಕಸ್ಟಮರು ಡೆಲಿವರಿ ಬಾಯ್ಸ್ ಅಂದರೆ ಕಳ್ಳರು ಅನ್ನೋ ಥರ. ಅಂದರೆ ಎಲ್ಲ ಕಸ್ಟಮರ್ಗಳು ಅಲ್ಲ, ಕೆಲವೊಂದು ಕಸ್ಟಮರ್ಗಳು. ಅದಕ್ಕೆ ಈ ಇಶ್ಯೂ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಯಾರ್ಯಾರು ನೀವು ರ್ಯಾಪಿಡೋದೆಲ್ಲರೂ ಮಾಡ್ತೀರಿ, ಯಾವುದ್ರಲ್ಲಾರು ಮಾಡ್ತೀರಿ, ಹುಷಾರಾಗಿರಿ. ಎಲ್ಲಿ ಹೋಗ್ತೀರಾ? ಅಲ್ಲಿ ಹೋಗ್ಬೇಕು, ಫುಟ್ಪಾತ್ ಆ ಕಡೆ ಬರೋದು. ನೀವು ಮಧ್ಯೆ ಹಿಂಗೆ ಹೋದರೆ ಹೆಂಗಾಗುತ್ತೆ? ಅಲ್ಲಿ ನೋಡಿ, ಅಲ್ಲಿ ಮುಂದೆನೂ ಹೋಗೋಕ್ಕಾಗಲ್ಲ. ಯಾರು ಟಚ್ ಮಾಡ್ಕೊಂಡು ಹೋದ್ರೆ ಏನು ಮಾಡ್ತೀರಾ? ಅದಕ್ಕೆ ಇವಾಗ ನೀವೆಲ್ಲ ಡೆಲಿವರಿ ಬಾಯ್ಸ್ ಯಾರಿದ್ದೀರ ಎಲ್ಲರೂ ಕೂಡ ಹುಷಾರಾಗಿರಿ. ಯಾರೇ ಕಸ್ಟಮರು ನಿಮಗೆ ಐಟಮ್ ಕೊಟ್ಟರೆ ಆದಷ್ಟು ನೀವು ವಿಡಿಯೋ ಮಾಡ್ಕೊಳ್ಳಿ. ಅಲ್ಲಿ ಕಸ್ಟಮರ್ ಏನು ಐಟಮ್ ಕೊಟ್ಟಿದ್ದಾರೆ, ಒಳಗಡೆ ಐಟಮು ಕರೆಕ್ಟಾಗಿದೆಯಾ ಅನ್ನೋದನ್ನ ಕೇಳ್ಕೊಳ್ಳಿ. ಏನು ಐಟಮ್ ಇದೆ ಅಂತಲೂ ಕೇಳ್ಕೊಳ್ಳಿ. ಯಾಕಂದರೆ ಕೆಲವೊಂದು ಐಟಮ್ಗಳನ್ನ ನಾವು ಡೆಲಿವರಿ ಮಾಡುವಂಗಿಲ್ಲ. ಗೌರ್ಮೆಂಟು ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದ್ದಾರೆ. ಕೆಲವೊಂದು ಐಟಮ್ಗಳನ್ನ ನಾವು ರಿಸ್ಟ್ರಿಕ್ಷನ್ ಇರುತ್ತೆ, ಅದನ್ನು ಡೆಲಿವರಿ ಮಾಡುವಂಗಿಲ್ಲ. ಐಟಮ್ ಏನಿದೆ ಅನ್ನೋದನ್ನು ತಿಳ್ಕೊಳ್ಳಿ. ಮತ್ತು ಐಟಮ್ ಕನ್ಫರ್ಮ್ ಮಾಡ್ಕೊಳ್ಳಿ, 1 ಬಾಕ್ಸಾ 2 ಬಾಕ್ಸಾ, ಮತ್ತು ಐಟಮ್ ಒಳಗಡೆ ಏನಿದೆ ಅನ್ನೋದು ತಿಳ್ಕೊಳ್ಳಿ. ಏನು ಪ್ರಾಬ್ಲಮ್ ಇಲ್ಲ, ಓಕೆನಾ? ಮತ್ತು ಅಲ್ಲಿ ಕೆಲವೊಂದು ಕಸ್ಟಮರು ಅವರು ಪ್ಯಾಕಿಂಗ್ ಮಾಡೋ ಬರದಲ್ಲಿ ಐಟಮ್ನ ಅವರೇ ಮಿಸ್ ಮಾಡಿಬಿಟ್ಟಿರ್ತಾರೆ. ಡೆಲಿವರಿ ಬಾಯ್ಸ್ ಮೇಲೂ ಹಾಕೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ನಿಮ್ಮ ಹುಷಾರಲ್ಲಿ ನೀವಿರಿ. ಮತ್ತು ಕೆಲವೊಂದು ಕಸ್ಟಮರ್ಗಳಿಗೆ ನಾನು ಹೇಳಬೇಕು ಅಂತ ಅಂದ್ಕೊಂಡಿರೋದು, ಕಸ್ಟಮರ್ಗಳು ನೋಡ್ತಾ ಇದ್ದರೆ ಮತ್ತು ಡೆಲಿವರಿ ಪಾರ್ಟ್ನರ್ಸು ಕೂಡ ನೋಡ್ತಾ ಇದ್ದರೆ, ಯಾರು ರ್ಯಾಪಿಡೋದಲ್ಲಿ ಊಬರಲ್ಲಿ ಕೆಲಸ ಮಾಡ್ತಾಯಿದ್ದೀರಾ, ಬೈಕ್ ಟ್ಯಾಕ್ಸಿಗಳನ್ನ ಬುಕ್ ಮಾಡಿಕೊಂಡು ಪಾರ್ಸಲ್ಗಳನ್ನ ಕಳಿಸ್ತಾ ಇರ್ತಾರೆ ಕೆಲವೊಬ್ಬರು. ನಿನ್ನೆ ವೀಡಿಯೋನು ನೋಡಿರ್ಬೋದು ನಂದು. ಅದರಲ್ಲಿ ನೋಡಿ, ಕೆಲವು ಕಸ್ಟಮರ್ಗಳು ಬೈಕ್ ಟ್ಯಾಕ್ಸಿನ ದುಡ್ಡು ಉಳಿತದೆ ಅಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾರೆ. ಬೈಕ್ ಟ್ಯಾಕ್ಸಿಲಿ ಪಾರ್ಸಲ್ಗಳನ್ನ ಕಳಿಸ್ತಾರೆ. ಆ ಥರ ಮಾಡೋದು ತಪ್ಪು. ಯಾಕಂದರೆ ನೀವು ಒಂದು ಪಾರ್ಸಲ್ನ ಕಳಿಸ್ಬೇಕು ಅಂದರೆ ಅಲ್ಲಿ ಪಾರ್ಸಲ್ ಅಂತ ಆಪ್ಷನ್ ಇರುತ್ತೆ, ಅದರಲ್ಲೇ ಕಳಿಸ್ಬೇಕು. ಬೈಕ್ ಟ್ಯಾಕ್ಸಿಗಳಲ್ಲಿ ನೀವು ಪಾರ್ಸಲ್ಗಳು ಕಳಿಸಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಅಕಸ್ಮಾತ್ ಐಟಮ್ ಮಿಸ್ ಆಯಿತು ಅಂದರೆ ಯಾವ ಥರ ಕಂಪ್ಲೇಂಟ್ ಮಾಡ್ತೀರಾ? ನೀವು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಪಾರ್ಸಲ್ ಕಳಿಸಿದ್ರೆ ಆ ಪಾರ್ಸಲ್ ಏನಾದ್ರು ಮಿಸ್ ಆಯಿತು, ಡ್ಯಾಮೇಜ್ ಆಯಿತು, ಹೋಗ್ತಾ ಕಳೆದೋಯ್ತು, ಆ ಥರ ಆದಾಗ ನೀವು ಏನು ಕ್ಲೈಮ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಡೆಲಿವರಿ ಪಾರ್ಟ್ನರ್ಸು ಕೂಡ ಏನು ನೀವು ಕೇಳೋಕ್ಕೂ ಆಗಲ್ಲ. ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ದೀರಾ ಅಂದರೆ ನೀವು ಬೈಕ್ ಟ್ಯಾಕ್ಸಿಗೋಸ್ಕರನೇ ಯೂಸ್ ಮಾಡಬೇಕಾಗುತ್ತೆ. ಇವಾಗ ಬೈಕ್ ಟ್ಯಾಕ್ಸಿ ಇಲ್ಲೀಗಲ್ ಇದೆ, ಅದಕ್ಕೋಸ್ಕರ ನೀವು ಬೈಕ್ ಟ್ಯಾಕ್ಸಿನ ಪಾರ್ಸಲ್ ಕಳ್ಸೋಕ್ಕೋಸ್ಕರ ಯೂಸ್ ಮಾಡಿಕೊಂಡ್ರೆ ಅದು ನಿಮಗೇನೆ ಕೂಡ ಪ್ರಾಬ್ಲಮ್ ಆಗುತ್ತೆ. ಯಾರು ಕಸ್ಟಮರ್ ಇದ್ದೀರಾ ಮತ್ತು ರೈಡರ್ಸ್ ಯಾರಿದ್ದೀರಾ ಅವರೂ ಕೂಡ ನೀವು ಅಕಸ್ಮಾತ್ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಪಾರ್ಸಲ್ನ ಕೊಡಿ ಅಂತ ಹೇಳಿದ್ರೆ ಆದಷ್ಟು ನೀವು ವೀಡಿಯೋನ ಮಾಡ್ಕೊಳ್ಳಿ. ಏನಿದೆ ಐಟಮು ಅಲ್ಲಿ ಪಿಕಪ್ ಮಾಡ್ತಿರಲ್ಲ ಆ ಪಾಯಿಂಟಲ್ಲಿ ಫೋನ್ ಇರುತ್ತಲ್ವ, ನೀವು ಪಿಕಪ್ ಮಾಡೋಕ್ಕೆ ಫೋನ್ನೇ ತಾನೇ ಯೂಸ್ ಮಾಡೋದು. ವೀಡಿಯೋ ಮಾಡ್ಕೊಳ್ಳಿ. ಇವಾಗ ಹೆಂಗೆ ನಾನು ವೀಡಿಯೋ ಮಾಡಿಕೊಂಡೆ ಗೋಪ್ರೋದಲ್ಲಿ, ಆ ಥರ ವೀಡಿಯೋ ಮಾಡ್ಕೊಳ್ಳಿ. ನಾಳೆ ದಿವಸ ಕಸ್ಟಮರು ಡ್ರಾಪ್ ಲೊಕೇಶನಲ್ಲಿ ಹೋಗಿ ಐಟಮ್ ಮಿಸ್ ಆಗಿದೆ ಅಂತ ಹೇಳಿದ್ರು ಕೂಡ ನಾನು ಲೈವ್ ಆಗಿ ಕೂಡ ವೀಡಿಯೋ ತೋರಿಸ್ಬೋದು. ನೋಡಿ ಸರ್, ಅವರು ಕೊಟ್ಟಿರೋದು ಇದನ್ನು ನಾವು ಕೊಟ್ಟಿದ್ದೀವಿ ಅಂತ. ಈ ಥರ ಇಶ್ಯೂಗಳು ಆಗಲ್ಲ, ಓಕೆನಾ? ಯಾಕಂದರೆ ನಮ್ಮ ಸೆಕ್ಯೂರಿಟಿ ಪರ್ಪಸ್ಗೆ ನಾವು ವೀಡಿಯೋ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿ ಯಾರು ಕೆಲವೊಬ್ರು ಹೇಳಿದ್ರೆ ಅವ್ರ ಫೇಸ್ ಎಲ್ಲ ತೋರ್ಸೋಕೆ ಹೋಗ್ಬೇಡಿ. ನೀವು ಆ ಪ್ರಾಡಕ್ಟ್ ಏನಿದೆ ಅವ್ರ ಕೈಯಿಂದ ಕೊಡೋದನ್ನ ಅದನ್ನು ವೀಡಿಯೋ ಮಾಡಿಕೊಂಡು ನೀವು ಇಟ್ಕೊಳ್ಳಿ. ಡ್ರಾಪ್ ಆಗಿ ಡೆಲಿವರಿ ಆದಮೇಲೆ ಸಕ್ಸಸ್ಫುಲ್ ಆಗಿ ಡಿಲೀಟ್ ಮಾಡ್ಕೊಳ್ಳಿ. ಈ ಥರ ಇಶ್ಯೂಗಳು ಆಗಲ್ಲ. ಡೆಲಿವರಿ ಪಾರ್ಟ್ನರ್ಸ್ ಯಾರಿದ್ದೀರೋ ಅವರು ನಿಮ್ಮ ಹುಷಾರಲ್ಲಿ ನೀವಿರಿ. ಮತ್ತು ಬೈಕ್ ಟ್ಯಾಕ್ಸಿಗೆ ಬ್ಯಾಡ್ ನೇಮ್ಸ್ ತರಬೇಕು. ಬೈಕ್ ಟ್ಯಾಕ್ಸಿ ರೈಡರ್ಸು ಡೆಲಿವರಿ ಪಾರ್ಟ್ನರ್ಸ್ಗಳಿಗೆ ಬ್ಯಾಡ್ ನೇಮ್ಸ್ಗಳನ್ನ ತರಬೇಕು ಅಂತಲೇ ಕೆಲವೊಂದು ಸಂಘಟನೆಗಳು ಉಟ್ಕೊಬಿಟ್ಟಿದೆ. ಅವರೆಲ್ಲ ಅದೇ ಕೆಲಸ, ಯಾವುದೇ ಒಂದು ಪೋರ್ಟ್ರೇ ಮಾಡಬೇಕು. ಡೆಲಿವರಿ ಪಾರ್ಟ್ನರ್ಸ್ ಅಂದರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂದರೆ ಕೆಟ್ಟವರು ಅಂತ ಬಿಂಬಿಸ್ಬೇಕು ಅನ್ನೋ ದೃಷ್ಟಿಲೇ ಕೆಲವೊಬ್ಬರು ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ಗಳನ್ನ ಮಾಡ್ತಾಯಿರ್ತಾರೆ. ಅವ್ರ ಮನೇಲೂ ಕೂಡ ಅವ್ರ ಮಕ್ಕಳು ಅವ್ರಿಗೆ ಗೊತ್ತಾಗದೇ ಇದ್ದಂಗೆ ಬೈಕ್ ಟ್ಯಾಕ್ಸಿ ಡೆಲಿವರಿಗಳನ್ನ ಮಾಡ್ತಾಯಿರ್ತಾರೆ. ಯಾಕಂದರೆ ಅವರು ಬೈಕ್ಗಳೆಲ್ಲ ಕೊಡಿಸಿರ್ತಾರಲ್ಲ, ಅವ್ರೂ ಕೂಡ ದೊಡ್ಡವರು ಇರ್ತಾರಲ್ಲ, ಅವ್ರಿಗೂ ಮಕ್ಕಳಿಗೆ ಬೈಕೆಲ್ಲ ಕೊಡಿಸಿರ್ತಾರೆ. ಅವ್ರೂ ಕೂಡ ಅವ್ರು ಕಾಣದೇ ಇದ್ದಂಗೆ ಬೈಕ್ ಟ್ಯಾಕ್ಸಿ ಮಾಡೋದಾಗಲಿ ಡೆಲಿವರಿ ಮಾಡೋದಾಗಲಿ ಅವೆಲ್ಲ ಮಾಡ್ತಾಯಿರ್ತಾರೆ. ಅವ್ರ ಮಕ್ಳಿಗಾದಾಗಲೂ ಗೊತ್ತಾಗುತ್ತೆ ಹಂಗೆ. ಇವಾಗ ಆ ಹುಡ್ಗನಿಗೆ ವಿಡಿಯೋ ಹಾಕಿ ವೈರಲ್ ಮಾಡಿದಾರಲ್ಲ, ಅವನೇನಾರು ತಪ್ಪಿಲ್ಲ ಅನ್ನೋ ಸಾಬೀತಾಯಿತು ಅಂದರೆ ಸೈಬರ್ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡ್ತೀರಾ? ಯಾರು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀರಾ ಅವರು, ಓಕೆನಾ? ಒಬ್ಬರನ್ನ ಕೆಟ್ಟವರು ಅಂತ ತೋರಿಸೋದ್ರಲ್ಲಿ ನೀವು ಬ್ಯುಸಿಯಾಗಿದ್ದರೆ ಅವನು ನಾನು ತಪ್ಪೇ ಮಾಡಿಲ್ಲಪ್ಪ ಅಂತ ಪ್ರೂವ್ ಮಾಡಿಬಿಟ್ಟು ಕೋರ್ಟಲ್ಲಿ ಹೋಗಿ ಸೈಬರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೀವು ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡ್ತೀರಾ? ಕೇಸ್ ಆಗುತ್ತೆ ನಿಮ್ಮ ಮೇಲೆ. ಆದಷ್ಟು ಒಬ್ಬರನ್ನ ಕೆಟ್ಟವರು ಅಂತ ತೋರಿಸೋ ಬರದಲ್ಲಿ ನೀವು
ನಿಮ್ಮ ಕೆಟ್ಟತನನ ತೋರ್ಸೋಕೆ ಹೋಗ್ಬೇಡಿ ಅಲ್ಲಿ, ಓಕೆನಾ. ಅವನು ಮಾಡಿರೋದು ತಪ್ಪೇ ಆಯಿತು ಅಂದರೆ ಅವ್ರು ಹೇಳ್ತಾ ಇದ್ದಾರಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯೇನಮ್ಮ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅಲ್ಲಿ ಪೊಲೀಸು ಕೂಡ ಹೇಳ್ತಾ ಇದ್ದಾರೆ, ನೀವು ಅವ್ರವ್ರು ಸಾಲ್ವ್ ಮಾಡ್ಕೋತಾರೆ, ನೀನು ಹೋಗಪ್ಪ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಆ ಥರ ಎಲ್ಲ ಇದ್ದಾಗ ನೀವು ನಿಮ್ಮ ಹುಷಾರಲ್ಲಿ ನೀವಿರಿ. ಇದನ್ನು ಹೇಳೋಣ ಅಂತ ನಾನು ವಿಡಿಯೋ ಮಾಡಿದೆ. ಆದಷ್ಟು ಡೆಲಿವರಿ ಬಾಯ್ಸ್ಗಳು ನಿಮ್ಮ ಹುಷಾರಲ್ಲಿ ನೀವಿರಿ. ಮತ್ತು ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀರಾ ಅವರೂ ಕೂಡ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬರುತ್ತಾ ಬರಲ್ವ ಅನ್ನೋದು ನೋಡ್ಕೊಂಡು ಮಾಡಿ. ಯಾಕಂದರೆ ಬೈಕ್ ಟ್ಯಾಕ್ಸಿಗಳಿಗೂ ಆಗ್ತಾಯಿರೋ ಇಶ್ಯೂಗಳು ನೋಡ್ತಾ ಇದ್ದೀರಲ್ವ. ಇವಾಗ ಆಕ್ಸಿಡೆಂಟ್ ಆದರೆ ರ್ಯಾಪಿಡೋ ಕಂಪ್ನಿನೂ ಕೂಡ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಅಂದರೆ ಕಸ್ಟಮರ್ಗೆ ಯಾರು ಬಿದ್ದು ಕೈ ಕಾಲು ಏಟು ಮಾಡ್ಕೊಂಡಿದ್ದಾನೆ. ಮೊನ್ನೆನೂ ಕೂಡ ನನಗೆ ಕಸ್ಟಮರ್ ಕೂಡ ಕಾಲ್ ಮಾಡಿದರು. ಅವರು ಯಾರು ಮೆಜೆಸ್ಟಿಕ್ ಹತ್ರ ಬಿದ್ದಿರೋರು, ಅವ್ರದ್ದು ಕೂಡ ನಾನು ಎಲ್ಲಿ ನಂಬರ್ ತಲುಪಿಸ್ಬೇಕು, ಯಾರ ಹತ್ರ ಮಾತಾಡಿಸ್ಬೇಕು, ಯಾರ ಹತ್ರ ಇಂಟ್ರ್ವ್ಯೂ ಮಾಡಬೇಕು ಅದೆಲ್ಲ ಮಾಡಿಸ್ದೆ. ಅವ್ರಿಗೂ ಕೂಡ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಕೊಟ್ಟೆ. ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾಕಂದರೆ ಬೈಕ್ ಟ್ಯಾಕ್ಸಿ ಮಾಡಬೇಡಿ ಅಂತಲೇ ನಾನು ಡೈರೆಕ್ಟಾಗಿ ಹೇಳ್ತಾ ಇರೋದು. ಯಾಕಂದರೆ ಕಂಪ್ನಿಯಿಂದ ಯಾವುದೇ ಥರ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇಲ್ಲ ಇವಾಗ. ಯಾಕಂದರೆ ಕಂಪ್ನಿಯವರು ಕೂಡ ಕೇಳ್ತಾ ಇದ್ದಾರೆ ಸರ್ಕಾರಕ್ಕೆ, ವೈಟ್ ಬೋರ್ಡ್ನ ಯೆಲ್ಲೋ ಬೋರ್ಡ್ ಮಾಡಿಕೊಡಿ, ಇನ್ಶೂರೆನ್ಸ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಆ ಇನ್ಶೂರೆನ್ಸು ಮಾಡಿಕೊಟ್ರೆ ಈ ಇಶ್ಯೂ ಆಗ್ತಾ ಇರಲಿಲ್ಲ. ಇನ್ಶೂರೆನ್ಸ್ ಮಾಡಿಕೊಟ್ಬಿಟ್ಟಿದ್ರೆ ಇವಾಗ ಆರಾಮಾಗಿ ಅವ್ರ ಹಾಸ್ಪಿಟಲೈಸೇಷನ್ ಖರ್ಚು ಏನಿತ್ತು 6 ಲಕ್ಷದಿಂದ 7 ಲಕ್ಷ ಖರ್ಚಾಗ್ತಾಯಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಇವಾಗ ಕವರ್ ಆಗ್ತಾಯಿತ್ತು. ಇವಾಗ ಯಾರ ಮೇಲೆ ಕೇಳೋಣ? ಈ ಕಡೆ ಸರ್ಕಾರದವರು ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಂಪ್ನಿಯವರು ಬೈಕ್ ಟ್ಯಾಕ್ಸಿಗೆ ಇಲ್ಲಿ ಅಪ್ಲಿಕೇಶನಲ್ಲಿ ಆನ್ ಮಾಡಿ ರೈಡರ್ಸ್ಗಳನ್ನ ಮಾಡ್ಕೊಂಡೋಗಿ ಏನೂ ಪ್ರಾಬ್ಲಮ್ ಇಲ್ಲ, ನಾವಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಸ್ಟಮರ್ಗಳಿಗೆ ಇನ್ಶೂರೆನ್ಸ್ ಅನ್ನೋದನ್ನ ಕ್ಲೈಮ್ ಮಾಡಿಕೊಡೋಕ್ಕೆ ಆಗ್ತಾಯಿಲ್ಲ ಕಂಪ್ನಿಯವರು. ಇವಾಗ ನೋಡಿ, ಒಂದು ಕಾಲು ಏಟಾಗಿರೋದ್ರಿಂದ ಅವ್ರಿಗೆ 6 ರಿಂದ 7 ಲಕ್ಷ ಖರ್ಚಾಗಿದೆ. ಇವಾಗ ರೈಡರ್ಸ್ ಏನಂತ ಹೇಳ್ತಾ ಇದ್ದಾನಂತೆ, ಸರ್ ನೀವು ನಮ್ಮ ಬೈಕಲ್ಲಿ ಕೂತ್ಕೊಂಡು ಬಂದ್ರಿ, ಕಂಪ್ನಿಯವರು ಬೈಕ್ ಟ್ಯಾಕ್ಸಿ ಆನ್ ಮಾಡಿದರು, ಅದನ್ನು ಆನ್ ಮಾಡ್ಕೊಂಡು ನಾನು ಮಾಡ್ತಾಯಿದ್ದೀನಿ, ನಾನು ಕೂಡ ಬಡವ, ನನ್ನ ಕೈಲಿ ಏನೂ ಆಗೋಲ್ಲ ಸರ್ ಅಂತ ಅವನು ಕೈ ಚೆಲ್ಬಿಟ್ಟಿದ್ದಾನೆ ಬೈಕ್ ಟ್ಯಾಕ್ಸಿ ರೈಡರ್ಸು. ಇವಾಗ ಲಾಸ್ಟಲ್ಲಿ ಸಫರ್ ಪಡ್ತಾ ಇರೋರು ಕಸ್ಟಮರು ಯಾರ್ಯಾರು ಇದ್ದೀರಾ ಅವರು ಒಂದು ಸ್ವಲ್ಪ ಲೀಗಲ್ ಆಗೋವರೆಗೂ ವೆಯ್ಟ್ ಮಾಡಿ. ಬೈಕ್ ಟ್ಯಾಕ್ಸಿನ ಆದಷ್ಟು ಅವಾಯ್ಡ್ ಮಾಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಯೂಸ್ ಮಾಡಿ. ಕೆಲವೊಬ್ಬರು ಜಾಸ್ತಿ ಫೇರ್ಗಳನ್ನ ಕೇಳ್ತಾರೆ ಅನ್ನೋದಾದರೆ ನೀವು ಅವ್ರನ್ನೆಲ್ಲ ಕೇಳೋಕ್ಕೆ ಹೋಗಬೇಡಿ. ಆರಾಮಾಗಿ ರ್ಯಾಪಿಡೋ ಇದೆ, ಊಬರ್ ಇದೆ, ಅದರಲ್ಲೇ ಕೆಲವೊಂದು ಕ್ಯಾಬ್ಗಳು ಬರ್ತವೆ, ಆಟೋಗಳು ಬರ್ತವೆ, ಅದನ್ನು ಬುಕ್ ಮಾಡ್ಕೊಂಡು ಹೋಗಿ ಅದರಲ್ಲಿ ಏನು ಫೇರ್ ಬರುತ್ತೆ ಅದು ನೋಡಿಕೊಂಡು, ಇಲ್ಲಾಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ಕೊಂಡು ಇದು ಮಾಡಿ. ಬೈಕ್ ಟ್ಯಾಕ್ಸಿನ ನೀವು ಅಗತ್ಯ ಇದೆ, ನನಗೆ ಮಾಡಲೇಬೇಕು, ಹೋಗಲೇಬೇಕು ಅಂತ ಹೇಳೋದಾದರೆ ನಾವೇನು ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ನಿಮ್ಮ ಹಕ್ಕು. ನೀವು ಅದರಲ್ಲೇ ಹೋಗಬೇಕು, ಅದರಲ್ಲೇ ಹೋಗಬಾರ್ದು ಅನ್ನೋ ಹೇಳೋ ಪರಿಸ್ಥಿತಿಲೂ ನಾವು ಇಲ್ಲ. ಹೋಗಿ ಅಥವಾ ಹೋಗಬೇಡಿ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಸಿಕ್ಕಿರೋ ಹಕ್ಕು, ಅದು ಮೂಲಭೂತ ಹಕ್ಕು. ನೀವು ಮಾಡಬೇಡಿ ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ನಿಮ್ಮ ಹುಷಾರಲ್ಲಿ ನೀವಿರಿ. ನೋಡಿ, ಈ ಥರ ಎಲ್ಲ ಒನ್ ವೇಲೆಲ್ಲ ಬರ್ತಾರೆ ಕೆಲವೊಬ್ಬರು, ಅವ್ರಿಗೆ ಹುಷಾರಾಗಿರಬೇಕು. ನೋಡಿ, ಈ ಥರ ಒನ್ ವೇಲೆಲ್ಲ ಕೆಲವೊಬ್ಬರು ಬಂದಾಗ ಆಪೋಸಿಟಲ್ಲಿ ಬರೋರು ಏನು ಮಾಡಬೇಕು? ಅಲ್ಲಿ ಕೇಳಿದ್ರೆ ನಮ್ಮ ಮುಂದೆಗಡೆ ಹೋಗ್ತಾ ಇರೋರದೇ ತಪ್ಪು ಅಂತ ಹೇಳ್ತಾರೆ. ಇಂಥ ಕಚಡ ನನ್ನ ಮಕ್ಕಳು ಇರೋದ್ರಿಂದ ಕೆಲವೊಬ್ಬರು ಒನ್ ವೇಲಿ ಹೋಗ್ತಾ ಇರುವಾಗ ನಾವು ಆಪೋಸಿಟಲ್ಲಿ ಬರ್ತಾ ಇರೋರು 40-60 ಸ್ಪೀಡಲ್ಲಿ ಇರ್ತಾರೆ ಲಿಮಿಟಲ್ಲಿ. ಇಂಥ ಕಚಡ ನನ್ನ ಮಕ್ಕಳು ಆಪೋಸಿಟಲ್ಲಿ ಬಂದು ಆಕ್ಸಿಡೆಂಟ್ ಆದಾಗ ಏನು ಮಾಡೋಕ್ಕಾಗುತ್ತೆ ಹೇಳಿ? ನೋಡಿ, ಇಂಥ ಬ್ಯುಸಿ ಇರೋ ಟ್ರಾಫಿಕ್ ಏರಿಯಾದಲ್ಲಿ ಕೂಡ ಈ ಥರ ನೀಟಾಗಿ ಬರ್ತಾ ಇದ್ದಾನೆ ನೋಡಿ ಒನ್ ವೇಲಿ, ಕಿವಿಗೆ ಹೆಡ್ಫೋನ್ ಹಾಕ್ಕೊಂಡು ಆಟೋ ಡ್ರೈವರು. ಇಂಥವ್ರಿಗೆ ಏನು ಹೇಳಬೇಕು ನೀವೇ ನನ್ನ ಕಮೆಂಟ್ ಮಾಡಿ. ಯಾರೋ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ನೋಡಿ, ಒನ್ ವೇಲಿ, ಅದು ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಒನ್ ವೇಲಿ ನುಗ್ತಾ ಇದ್ದಾನೆ. ಹಂಗೆ ಇಂಥವ್ರು ಅಡ್ಡ ಬಂದುಬಿಡ್ತಾರೆ. ಆವಾಗ ಆಕ್ಸಿಡೆಂಟ್ ಆಗಿ ಬಿದ್ದರೆ ಯಾರ ಮೇಲೆ ಬರುತ್ತೆ? ಬೈಕಲ್ಲಿ ಹೋಗ್ತಾಯಿದ್ರು, ಬಿದ್ದು ಆಕ್ಸಿಡೆಂಟ್ ಮಾಡ್ಕೊಬಿಟ್ರು. ಆಪೋಸಿಟಲ್ಲಿ ಬರೋವನು ಅವನದೇನು ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ಅವ್ನು ದೊಡ್ಡ ಗಾಡಿ ಅಲ್ವಾ, ಅವನೇನೇ ಮಾಡಿದ್ರು ಸರಿ ಇರುತ್ತೆ. ಎಲ್ಲೋ ಬೋಡಿದೆಯಲ್ವಾ, ಏನೇ ಮಾಡಿದ್ರು ಸರಿ ಇರುತ್ತೆ ಅವ್ರದ್ದು. ನೋಡಿ, ಇಂಥ ಕಚಡ ನನ್ನ ಮಕ್ಕಳಿಗೆ ಏನಂತ ಹೇಳಬೇಕು ಅಂತ ನೀವೇ ಕಾಮೆಂಟ್ ಮಾಡಿ. ವಿಡಿಯೋ ಮಾಡಿ ಹಾಕಿದ್ದೀನಿ, ಲೈವಾಗಿ ಇಲ್ಲೇ ಸಿಗಾಕೊಂಡಿದ್ದಾರೆ. ಒನ್ ವೇಲಿ ಯಾರ್ಯಾರು ಜಾಸ್ತಿ ಓಡಾಡ್ತಾರೆ ಅಂತ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಓಕೆನಾ? ಇದೊಂದು ಪಾರ್ಸಲ್ಲು, ಇನ್ನೊಂದು ಪಿಕಪ್ ಮಾಡಿರೋ ಪಾರ್ಸಲ್ ಇನ್ನೊಂದು 10 ನಿಮಿಷದಲ್ಲಿ ಡೆಲಿವರಿ ಮಾಡ್ತೀನಿ. ಇಲ್ಲೇ ಹೋಗ್ತಾಯಿದ್ದೀನಿ, ವಿಜಯನಗರದಲ್ಲಿ ಡ್ರಾಪ್ ಇದೆ. ಮಾಡಿಬಿಟ್ಟು ಇವತ್ತಿನ ಟ್ರಿಪ್ನ ಎಂಡ್ ಮಾಡ್ತೀನಿ. ಇವತ್ತಿನ ಪಾರ್ಸಲ್ ಇಲ್ಲ, ಏನು ಜಾಗನೇ ಇಲ್ವಲ್ಲ ಗುರು ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ. ಓಕೆ, ಡ್ರಾಪ್ ಲೊಕೇಶನ್ ಬಂದಿದ್ದೀನಿ. 20 ನಿಮಿಷ ಆಯ್ತು ಇಲ್ಲಿ ಬರುವಷ್ಟರಲ್ಲಿ. ಟ್ರಾಫಿಕ್ ಹಂಗೆ ಇತ್ತು ಗುರು.
₹135 ಆರ್ಡ್ರಿಗೆ 20 ನಿಮಿಷ ಆಯಿತು ಡ್ರಾಪ್ ಮಾಡುವಷ್ಟರಲ್ಲಿ. ಓಕೆ, ಮಾಂಡವಿ ಮೋಟರ್ಸ್ ಇದೇನೋ. ಇಲ್ಲ ಖಂಡಿತ ಅವರೇ ಲಾಸ್ಟಾ? ಲೆಫ್ಟ್ ಸೈಡ್ ಲಾಸ್ಟಾ? ಓಕೆ, ಇಲ್ಲೂ ಆರ್ಡ್ರ್ ಬರ್ತಾ ಇದೆ ಗ್ರೂಪ್ ಅದೇ ಹೇಳಿದ್ದು. ನೋಡಿ ಮಾಡಿದ್ದೀನಿ. ಅವ್ರನ್ನ ಜೂಮ್ ಮಾಡಲಾ? ಬಿನ್ನಿಪೇಟೆಗೆ ಆರ್ಡ್ರ್ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಇಷ್ಟ ಆಗಿತ್ತು. ಇವತ್ತಿನ ಅರ್ನಿಂಗ್ಸ್ ₹199 ಮತ್ತು ಗೋಪ್ರೋದಲ್ಲೂ ಕೂಡ ಚಾರ್ಜಿಂಗ್ ಕಮ್ಮಿ ಇದೆ. ಗೋಪ್ರೋನು ಕೂಡ ಆಫ್ ಆಗ್ತಾ ಇದೆ. ಅದಕ್ಕೋಸ್ಕರ